ಹಾಯ್, ವೆಲ್ಕಮ್ ಟು ಆರ್ವಿ ನವೋದಯ ಕೋಚಿಂಗ್ ಸೆಂಟರ್. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೂಡೆಂಟ್ಗಳ ಒಂದು ಡೌಟ್ಸ್ ಅನ್ನ ಕ್ಲಿಯರ್ ಮಾಡುವಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ನೀವು ವಿಡಿಯೋ ನೋಡ್ತಾ ಇರ್ತೀರಾ. ಸೊ ಅವಾಗ ನಿಮಗೆ ಯಾವ್ದೋ ಬೇರೆ ಕ್ವಶನ್ ಡೌಟ್ ಬರುತ್ತೆ, ಅದನ್ನ ಸಾಲ್ವ್ ಮಾಡೋದಿಕ್ಕಾಗಲ್ಲ, ಜಸ್ಟ್ ನೀವು ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿರುವಂತ ಕ್ವಶನ್ಸ್ ಗಳಿಗೆ ನಾನು ಆದಷ್ಟು ನಿಮ್ ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಈ ವಿಡಿಯೋದಲ್ಲೂ ಒಂದು ಮಗು ಕಳಿಸಿರುವಂತ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಸೊ ಯಾವ ಕ್ವಶನ್ ಯಾವ ಚಾಪ್ಟರ್ ಗೆ ರಿಲೇಟೆಡ್ ಆಗಿದೆ ಅನ್ನೋದನ್ನ ನೋಡೋಣ. ಸೊ ನೋಡಿ, ಆ ಪರ್ಸನ್ ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ಇದು ಪ್ರಾಫಿಟ್ ಮತ್ತೆ ಲಾಸ್ ಗೆ ರಿಲೇಟೆಡ್ ಆಗಿದೆ. A person buys 7 pencils for 1 rupee and sells them at the profit of 40%. Then the pencil sold for 1 rupee are. ಒಬ್ಬ ವ್ಯಕ್ತಿ 1 ರೂಪಾಯಿಗೆ 7 ಪೆನ್ಸಿಲ್ಗಳನ್ನ ಖರೀದಿ ಮಾಡ್ತಾನಂತೆ. ಶೇಕಡ 40 ಲಾಭಕ್ಕೆ ಆ ಪೆನ್ಸಿಲ್ಗಳನ್ನ ಮಾರ್ತಾನೆ. ಹಾಗಾದ್ರೆ 1 ರೂಪಾಯಿಗೆ ಎಷ್ಟು ಪೆನ್ಸಿಲ್ಗಳನ್ನ ಮಾರ್ತಾನೆ ಅಂತ ಕೇಳಿದ್ದಾರೆ. ಸೊ 1 ರೂಪಾಯಿಗೆ ಎಷ್ಟು? 1 ರೂಪಾಯಿಗೆ 7 ಪೆನ್ಸಿಲ್ಗಳನ್ನ ತಗೊಂಡಿದ್ದಾನೆ. ತಗೊಂಡು 40 ಅದನ್ನ 7 ಪೆನ್ಸಿಲ್ ಅನ್ನ ಸೇಲ್ ಮಾಡಿದಾಗ ಅವನಿಗೆ 40% ಪ್ರಾಫಿಟ್ ಬಂದಿದೆ, ಲಾಭ ಆಗಿದೆ. ಸೊ ಹಾಗಾದ್ರೆ ಅವನು 1 ರೂಪಾಯಿಗೆ ಎಷ್ಟು ಪೆನ್ಸಿಲ್ಗಳನ್ನ ಮಾರಿದರು ಅಂತ ನಮಗೆ ಕೇಳಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ ನೋಡಿ. ಲಾಸ್ ಅಂಡ್ ಪ್ರಾಫಿಟ್ ಚಾಪ್ಟರ್ ಕ್ವಶನ್ಸ್ ಗಳನ್ನ ಮಾಡ್ಬೇಕು ಅಂದ್ರೆ ನಿಮಗೆ ಫಾರ್ಮುಲಾಗಳು ಗೊತ್ತಿತ್ತು ಅಂದ್ರೆ ವಿತ್ ಇನ್ ಮಿನಿಟ್ ಒಳಗಡೆ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೋದು. ಇಲ್ಲಿ ಇದಕ್ಕೂ ನಮಗೆ ಫಾರ್ಮುಲಾ ಇದೆ. ಏನ್ ಫೈಂಡ್ ಔಟ್ ಮಾಡ್ಬೇಕಾಗಿರೋದು? ನಾವು ಸೇಲಿಂಗ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಎಸ್ ಪಿ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಎಸ್ ಪಿ ಅನ್ನ ನೀವು, ನನಗೆ ಗೊತ್ತಿಲ್ಲ ಎಕ್ಸ್ ಅಂತ, ಬೇರೆ ಅಂತ ತಗೊಳ್ಳೋಣ. ಸೊ ಕಾಸ್ಟ್ ಪ್ರೈಸ್ ಏನ್ ಕೊಟ್ಟಿದ್ದಾರೆ? ಸೊ 1 ರೂಪಾಯಿಗೆ 7 ಪೆನ್ಸಿಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಡೆಸಿಮಲ್ ಅಲ್ಲಿ ಆದ್ರೂ ಮಾಡ್ಕೊಳ್ಳಿ. ಡೆಸಿಮಲ್ ಗಿಂತ ಫ್ರಾಕ್ಷನ್ ತುಂಬಾ ಈಸಿ. ಫ್ರಾಕ್ಷನ್ ಅಲ್ಲಿ ಬರ್ಕೊಂಡಾಗ ಈಸಿಯಾಗಿ ಮಾಡ್ಬೋದು. 1 ರೂಗೆ ಎಷ್ಟು ಪೆನ್ಸಿಲ್ಗಳು ತಗೊಂಡಿದ್ದಾರೆ? 7 ಪೆನ್ಸಿಲ್ಗಳನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಕಾಸ್ಟ್ ಪ್ರೈಸ್ ಅನ್ನ ನೀವೇನಂತ ತಗೊಳ್ಳಿ, 1/7. ಇದರ ಮೀನಿಂಗ್ ಏನು? 1 ರೂಗೆ 7 ಪೆನ್ಸಿಲ್ ಅಂತ. ಸೊ ಇಲ್ಲಿ ನಮ್ಗೆ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ? 40 ಶೇಕಡ ಲಾಭ ಕೊಟ್ಟಿರೋದು. ಸೊ ಇಲ್ಲಿ ಹಾಗಾದ್ರೆ ಸೇಲಿಂಗ್ ಪ್ರೈಸ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವ್ ಇಲ್ಲೊಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಏನ್ ಫಾರ್ಮುಲಾ ಅದು? ಎಸ್ ಪಿ ಈಕ್ವಲ್ ಟು 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಬೈ 100 ಇಂಟು ಸಿ ಪಿ. ನಾವು ಮಾರಿದ ಬೆಲೆನ ಕಂಡುಹಿಡಿಯಬೇಕಾಗಿರೋದು. ಸೊ ನೋಡಿ, ಇಲ್ಲಿ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಬೈ 100 ಇಂಟು ಸಿ ಪಿ, ಕೊಂಡ ಬೆಲೆನ ಹಾಕೊಳ್ಬೇಕು ಇಲ್ಲಿ. ಯಾಕೆಂದ್ರೆ ನಮ್ಗೆ ಕೊಂಡ ಬೆಲೆ ಕೊಟ್ಟಿದ್ದಾರೆ, ಎಷ್ಟಕ್ ತಗೊಂಡಿದೀವಿ ಅಂತ ಕೊಟ್ಟಿದ್ದಾರೆ, ಎಷ್ಟಕ್ ಮಾರ್ತಾ ಇದೀವಿ ಅಂತ ಕಂಡುಹಿಡಿಬೇಕಾಗಿರೋದು ಲಾಭ ಆಗಿದೆ. ಇನ್ ಕೇಸ್ ಇದೇ ಕ್ವಶನ್ ಅಲ್ಲಿ ಏನಾದ್ರು ಲಾಸ್ ಅಂತ ಮೆನ್ಷನ್ ಮಾಡಿದ್ರು ಅಂದ್ರೆ ಸೇಮ್ ಫಾರ್ಮುಲಾನೇ ಅಪ್ಲೈ ಮಾಡ್ಕೊಳ್ಳಿ. 100 ಮೈನಸ್ ಲಾಸ್ ಪರ್ಸೆಂಟೇಜ್ ಹಾಕೊಳ್ತೀವಿ. ಪ್ರಾಫಿಟ್ ಆದಾಗ ಪ್ಲಸ್ ಮಾಡ್ಕೊಳ್ತೀವಿ, ಲಾಸ್ ಆದಾಗ ಮೈನಸ್ ಮಾಡ್ಕೊಳ್ತೀವಿ. ಇದು ಗಮನ ಇರ್ಲಿ. ಇದೇ ಕ್ವಶನ್ ಏನಾದ್ರು ಲಾಸ್ ಅಂತ ಕೊಟ್ಟಾಗ ನೀವು ಇಲ್ಲಿ ತಗೊಳ್ಬೇಕಾದ್ರೆ ಏನಂತ ತಗೊಳ್ತೀರಾ? 100 ಮೈನಸ್ ಲಾಸ್ ಪರ್ಸೆಂಟೇಜ್ ಅಂತ ತಗೊಳ್ಳಿ. ಸೊ ನಮಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಇರೋದ್ರಿಂದ ನಾನು ಪ್ಲಸ್ ತಗೊಂಡಿದ್ದೀನಿ. ಸೊ ಈಗ ಇದ್ರ ಪ್ರಕಾರ ನೋಡಿ, ನಾನು ಸಿ ಪಿ ಬರ್ಕೊಂಡಿದ್ದೀನಿ, ಪ್ರಾಫಿಟ್ ಪರ್ಸೆಂಟೇಜ್ ಬರ್ಕೊಂಡಿದ್ದೀನಿ, ಎಸ್ ಪಿ ಬೇಕಾಗಿರೋದು ನಮಗೆ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಫಾರ್ಮುಲಾದಲ್ಲಿ ಹೇಗಿದೆ ಆಸ್ ಇಟ್ ಈಸ್ ಬರ್ಕೊಳ್ಳಿ, ನಿಮಗೆ ಈಸಿಯಾಗಿ ಆನ್ಸರ್ ಬರುತ್ತೆ. 100 ಇದೆ ಅಲ್ವಾ, ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ? 40% ಇದೆ, ಬೈ 100 ಇಂಟು ಎಸ್ ಪಿ ಏನಂತ ಸಿ ಪಿ ಏನಂತ ತಗೊಂಡಿದ್ದೀನಿ? 1/7 ಅಂತ ತಗೊಂಡಿದ್ದೀನಿ. ನೀವು ಇದನ್ನ ಡೆಸಿಮಲ್ ಅಲ್ಲಿ ಆದ್ರೂ ತಗೊಳ್ಬಹುದು. ಸೊ ಡೆಸಿಮಲ್ ಅಲ್ಲಿ ತಗೊಂಡಾಗ ಎಕ್ಸಾಕ್ಟ್ ಆನ್ಸರ್ ಬಂದಿಲ್ಲ ಅಂದ್ರೆ ಅಪ್ರಾಕ್ಸಿಮೇಟ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ 7 ಇಂದ 1 ಕಂಪ್ಲೀಟ್ ಆಗಿ ಡಿವೈಡ್ ಆಗಲ್ಲ. ಸೊ ಡೆಸಿಮಲ್ ಪಾಯಿಂಟ್ ಕಂಟಿನ್ಯೂ ಆಗ್ತಾ ಬರುತ್ತೆ. ಹಾಗಾಗಿ ನಾನು ಬೆಟರ್ ಫ್ರಾಕ್ಷನ್ ಅಲ್ಲಿ ತಗೊಂಡಿದ್ದೆ. ಸೊ ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಏನ್ ಮಾಡೋಣ? 100ಗೆ 40 ಆಡ್ ಮಾಡಿ 140 ಆಯ್ತು, ಬೈ 100 ಇಂಟು 1/7. ಸೊ ನೋಡಿ, ಈಗ ಈಸಿಯಾಗಿ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ನಾವು. ಸೊ 1010 ಕ್ಯಾನ್ಸಲ್ ಆಯ್ತು. ಇಲ್ಲಿ 10 ಇದೆ, 14 ಇದೆ. ಸೊ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 2 ಇಂದ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 5 10, 2 7 14. ಸೊ ಏನ್ ಉಳ್ಕೊಂತು ನಮಗಿಲ್ಲಿ? 7/5 ಇಂಟು 1/7 ಇದೆ. ಇಲ್ಲೇ ಕ್ಯಾನ್ಸಲ್ ಮಾಡ್ಕೊಳ್ಬಹುದು, ನಿಮಗೆ ಅಲ್ಲಿ ಕನ್ಫ್ಯೂಸ್ ಆಗತ್ತೆ ಅಂತ ನಾನು ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದೀನಿ ಅಷ್ಟೇ. ನೋಡಿ, ಇಲ್ಲಿ 7 1 ಕ್ಯಾನ್ಸಲ್ ಆಯ್ತು. 1 ಮತ್ತೆ 5 ಕ್ಯಾನ್ಸಲ್ ಆಗಲ್ಲ. ಸೊ ಏನ್ ಬಂತು ನಮಗಲ್ಲಿ? 1/5 ಬಂತು. ಸೊ ಸೇಲಿಂಗ್ ಪ್ರೈಸ್ ಏನ್ ಬಂದಿದೆ? 1/5. ಸೊ ಎಸ್ ಪಿ ಈಕ್ವಲ್ ಟು 1/5 ಅಂತಂದ್ರೆ ಮೀನಿಂಗ್ ಏನು? ಈ ಕಾಸ್ಟ್ ಪ್ರೈಸ್ ನೋಡಿದ್ರೆ ನಿಮಗೆ ಮೀನಿಂಗ್ ಅರ್ಥ ಆಗತ್ತೆ. 1 ರೂಪಾಯಿಗೆ 7 ಪೆನ್ಸಿಲ್, ಸೊ 1 ರೂಪಾಯಿಗೆ 5 ಪೆನ್ಸಿಲ್. ಸೊ ಎಷ್ಟು ಪೆನ್ಸಿಲ್ ಅನ್ನ ನಾವು ಸೇಲ್ ಮಾಡಿದ್ದಾರೆ 1 ರೂಪಾಯಿಗೆ?
5 ಪೆನ್ಸಿಲ್ ಅನ್ನ ಸೇಲ್ ಮಾಡಿದ. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೋಡಿ, ಒಂದಕ್ಕೆ 7 ಪೆನ್ಸಿಲ್ ಅನ್ನ ತಗೊಂಡ್ಬಿಟ್ಟು, 1 ರೂಪಾಯಿಗೆ 7 ಪೆನ್ಸಿಲ್ ಅನ್ನ ತಗೊಂಡು 1 ರೂಪಾಯಿಗೆ 5 ಪೆನ್ಸಿಲ್ ಅನ್ನ ಮಾರಿದಾರೆ. ಪರ್ಚೇಸ್ ಮಾಡಿರೋದು 7, ಸೇಲ್ ಮಾಡಿರೋದು 5. ಸೊ ಅವನಿಗೆ ಹಾಗಾಗಿ ಪ್ರಾಫಿಟ್ ಪರ್ಸೆಂಟೇಜ್ ಆಗಿದೆ. ಸೊ ಆಪ್ಷನ್ ಎ ಇದೆ. ಸಿಂಪಲ್ ಆಗಿದೆ ಕ್ವಶನ್ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಈಸಿ ಆಯ್ತು. ಸೊ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಬೈ 100 ಇಂಟು ಸಿ. ಈ ಫಾರ್ಮುಲಾ ಬೇಸಲ್ಲಿ ಮಾಡಿದಾಗ ನಮ್ಗೆ ಆನ್ಸರ್ ಸಿಕ್ತು. ಸೊ ಆಪ್ಷನ್ ಎ 5 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇನ್ನೂ ಯಾರಿಗಾದ್ರೂ ಡೌಟ್ಸ್ ಗಳಿತ್ತು ಅಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೀವು ಕಮೆಂಟ್ ಮಾಡಿರುವಂತ ಕ್ವಶನ್ಸ್ ಗಳಿಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಸೊಲ್ಯೂಷನ್ಸ್ ಗಳನ್ನ ತೋರಿಸ್ತೀನಿ. ಥ್ಯಾಂಕ್ ಯು. ಬಾಯ್.